ಹೊಸಕೋಟೆ ತಾಲೂಕಿನ ಕಸ್ಬಾ ಹೋಬಳಿಯ ಚಿಕ್ಕಹುಲ್ಲೂರಿನಲ್ಲಿ ನೆಲೆಸಿರುವ ನತ್ತದ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಪ್ರಯುಕ್ತ ವಿಶೇಷ ಪೂಜೆ ಮತ್ತು ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾವಿರಾರು ಭಕ್ತರು ಆಗಮಿಸಿ ದೇವರ ದರ್ಶನವನ್ನು ಪಡೆದು ದೇವರ ಕೃಪೆಗೆ ಪಾತ್ರರಾದರು. ಚಿಕ್ಕಹುಲ್ಲೂರಿನ ನತ್ತದ ಆಂಜನೇಯ ಸ್ವಾಮಿ ದೇವಸ್ಥಾನವು ಚಿಕ್ಕಹುಲ್ಲೂರಿನ ಗೌಡರ ಆಂಜಿನಪ್ಪನವರು 2015ರಿಂದ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದ್ದರು. ನಂತರ ಅವರ ಮಗನಾದ ರಾಮೇಗೌಡರು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ವಿಮಾನ ಗೋಪುರ, ಕುಂಭಾಭಿಷೇಕ, ಕಳಸ ಪ್ರತಿಷ್ಠಾಪನೆ ಮಾಡಿ ಅಭಿವೃದ್ಧಿ ಮಾಡಿದ್ದು, ತಾಲೂಕಿನ ಸಾವಿರಾರು ಜನ ಭಕ್ತರು ಈ ನತ್ತದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆಯುತ್ತಿದ್ದಾರೆ. ಇಲ್ಲಿ ಪ್ರತಿ ಶನಿವಾರ, ಸೋಮವಾರ ವಿಶೇಷ ಪೂಜೆ ನಡೆಯುತ್ತಿದ್ದು, ಮದುವೆ, ಮುಂಜಿ, ನಾಮಕರಣಗಳು ಸೇರಿದಂತೆ ಶುಭ ಸಮಾರಂಭಗಳು ನಡೆಯುತ್ತಿದ್ದು, ಈ ದೇವಸ್ಥಾನವು ಮನೆ ಮನೆ ಮಾತಾಗಿದೆ. ಆದ್ದರಿಂದ ಹನುಮ ಜಯಂತಿ ಪ್ರಯುಕ್ತ ಇಂದು ಸುಮಾರು 12,000ಕ್ಕೂ ಹೆಚ್ಚು ಭಕ್ತರು ಆಗಮಿಸಿದ್ದು, ಎಲ್ಲ ಭಕ್ತರಿಗೆ ಅನ್ನಪ್ರಸಾದವನ್ನು ಏರ್ಪಡಿಸಲಾಗಿತ್ತು. ಶ್ರೀಮತೆ ರಾಮಾನುಜಾಯ ನಮಃ. ಈ ವರ್ಷವೂ ಶ್ರೀ ಹನುಮ ಜಯಂತಿ ಪ್ರಯುಕ್ತವಾಗಿ ಪ್ರತಿ ವರ್ಷವೂ ಸಹ ಸ್ವಾಮಿಯವರ ದೇವಾಲಯದಲ್ಲಿ ಸಹಸ್ರಾರು ಭಕ್ತಾದಿಗಳಿಂದ ಅನ್ನಸಂತರ್ಪಣೆ ಮತ್ತು ವಿಶೇಷವಾದಂಥ ದರ್ಶನ ಇರ್ತದೆ. ಸ್ವಾಮಿಗೆ ಹನುಮ ಜಯಂತಿ ಪ್ರಯುಕ್ತವಾಗಿ ಬೆಣ್ಣೆ ಅಲಂಕಾರ ಮಾಡುತ್ತೇವೆ. ಭಕ್ತಾದಿಗಳ ಸಹಕಾರದಿಂದ ತುಂಬ ಚೆನ್ನಾಗಿ ಸ್ವಾಮಿ ಇರ್ತದೆ. ಮತ್ತು ಇಲ್ಲಿ ಪ್ರತಿ ಶನಿವಾರ ಇಲ್ಲಿ ಬರುವಂಥ ಭಕ್ತಾದಿಗಳು ಸ್ವಾಮಿನ ಹೂ ಪ್ರಸಾದ ಕೇಳುವಂಥ ಪದ್ಧತಿ ಉಂಟು. ಪುರಾತನದಲ್ಲಿ ಒಂದು ಬೋರ್ವೆಲ್ ಆಗ್ಬೋದು, ಮದುವೆ ವಿಚಾರ ಆಗ್ಬೋದು, ಏನೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಸ್ವಾಮಿಯವರ ಹತ್ರ ಬಂದು ಹೂ ಪ್ರಸಾದ ಕೇಳಿ ಆ ಸ್ವಾಮಿ ಯಾವ ಕಡೆ ವರಪ್ರಸಾದ ಕೊಡ್ತಾರೆ ಅದು ತತ್ತಂಗೆ ಮಾಡ್ತಾರೆ. ಹಾಗಾಗಿ ಎಲ್ಲರೂ ಸ್ವಾಮಿ ಕಡೆಯವರಿಂದ ಫಲವನ್ನು ಕೊಟ್ಟಿರ್ತಾರೆ. ದಯವಿಟ್ಟು ಎಲ್ಲರೂ ಬಂದು ಈ ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರಿರ್ಬೋದು, ನಾಡಿನ ಜನತೆ ಆಗ್ಬೋದು, ಎಲ್ಲರೂ ಸಹ ಬಂದು ಸ್ವಾಮಿಯವರ ದರ್ಶನ ಪಡೆದು ಪುನೀತರಾಗಬೇಕಾಗಿ